ಇದು ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕವಿತಾಳ. ಇಲ್ಲಿ ಕಟಗರ್ ಅಥವಾ ಕಮಲ್ ಮಸೀದಿ ಒಳಗಿನಿಂದ ಮೊಹರಂ ಹಬ್ಬ ಅದ್ದೂರಿಯಾಗಿ ನಡೆಯುತ್ತದೆ. ಕವಿತಾಳದ ಮೊಹರಂ ಅಂದರೆ ಭಕ್ತಿ, ಸಂಪ್ರದಾಯ ಮತ್ತು ಭಾವೈಕ್ಯತೆಯ ಒಂದೇ ಮೆರವಣಿಗೆ. ಈ ವಿಡಿಯೋದಲ್ಲಿ ನಾವು ಕವಿತಾಳದ ದೊಡ್ಡ ಮೊಹರಂ ಸವಾರಿಯ ಪವಿತ್ರ ಕ್ಷಣಗಳನ್ನು ನೋಡೋಣ. ಮೊಹರಂ ಆರಂಭವಾದಾಗ ಊರಿನ ಭಕ್ತರು ಮಸೀದಿ ಸುತ್ತ ಸೇರಿ ಶ್ರದ್ಧೆಯಿಂದ ಕಾರ್ಯಕ್ರಮಕ್ಕೆ ಸಿದ್ಧರಾಗುತ್ತಾರೆ. ಹಿರಿಯರು, ಯುವಕರು ಮತ್ತು ಮಕ್ಕಳು ಸೇರಿ ಆಚರಣೆಯಲ್ಲಿ ಭಾಗವಹಿಸುತ್ತಾರೆ. ಇಲ್ಲಿ ಪ್ರತಿಯೊಂದು ದೃಶ್ಯದಲ್ಲೂ ಗೌರವ, ಶಿಸ್ತು ಮತ್ತು ಶೋಕ ಭಾವ ಕಾಣಿಸುತ್ತದೆ. ಈಗ ದೃಶ್ಯದಲ್ಲಿ ಕಾಣಿಸುತ್ತಿರುವುದು ಕುಟಪ ದೇವರಗಳ ವಿಶೇಷ ಪ್ರವೇಶ. ದೇವರ ಸಮಾರಂಭಕ್ಕೆ ಬೇಕಾದ ವಿಧಿವಿಧಾನಗಳು ಆರಂಭವಾಗುತ್ತವೆ ಮತ್ತು ಭಕ್ತರು ಭಕ್ತಿ ಭಾವದಿಂದ ಎಲ್ಲವನ್ನೂ ನೆರವೇರಿಸುತ್ತಾರೆ. ಈ ಭಾಗ ಮೊಹರಂ ಹಬ್ಬದ ಅತ್ಯಂತ ಮುಖ್ಯ ಸಂಪ್ರದಾಯಗಳಲ್ಲಿ ಒಂದಾಗಿದೆ. ಅಗ್ನಿ ಪ್ರಜ್ವಲಿಸಿ ದೇವರುಗಳು ಬೆಂಕಿಯ ಮೂಲಕ ಅಗ್ನಿ ಪ್ರವೇಶ ಮಾಡುವ ಕ್ಷಣ ಈ ಹಬ್ಬದ ವಿಶೇಷ ಆಕರ್ಷಣೆ. ಈ ದೃಶ್ಯ ನೋಡಲು ಜನರು ಭಕ್ತಿಯಿಂದ ನಿಂತು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಇದು ಸಾಹಸಕ್ಕಿಂತಲೂ ಹೆಚ್ಚು ಭಕ್ತಿ ಮತ್ತು ನಂಬಿಕೆಯ ಸಂಕೇತ. ಅಗ್ನಿ ಪ್ರವೇಶದ ನಂತರ ದೇವರುಗಳು ಸವಾರಿಗೆ ಸಿದ್ಧವಾಗುತ್ತಾರೆ. ಬಣ್ಣ ಬಣ್ಣದ ಅಲಂಕಾರ, ತಾಸೆ ಮತ್ತು ಭಕ್ತರ ಘೋಷಣೆಗಳಿಂದ ವಾತಾವರಣ ತುಂಬಿ ಹೋಗುತ್ತದೆ. ಕವಿತಾಳ ಮೊಹರಂನಲ್ಲಿ ಈ ಕ್ಷಣ ಅತ್ಯಂತ ಭಾವನಾತ್ಮಕವಾಗಿರುತ್ತದೆ. ಈಗೋ ಆರಂಭವಾಗುತ್ತಿದೆ ದೊಡ್ಡ ಸವಾರಿ. ದೇವರುಗಳು ಮೆರವಣಿಗೆಯಲ್ಲಿ ಹೊರಡುವಾಗ ಊರಿನ ಜನತೆ ಹೂವು, ನೀರು ಮತ್ತು ಭಕ್ತಿ ಭಾವದಿಂದ ಸ್ವಾಗತಿಸುತ್ತಾರೆ. ರಸ್ತೆಯ ತುಂಬಾ ಜನ ನಿಂತು ಈ ಅದ್ಭುತ ದೃಶ್ಯವನ್ನು ನೋಡುತ್ತಾರೆ. ಇದು ಕೇವಲ ಮೆರವಣಿಗೆ ಅಲ್ಲ, ಊರಿನ ಒಗ್ಗಟ್ಟು ಮತ್ತು ಪರಂಪರೆಯ ಜೀವಂತ ಸಾಕ್ಷಿ. ಸವಾರಿಯ ಸಮಯದಲ್ಲಿ ಎಲ್ಲರ ಮುಖದಲ್ಲೂ ಭಕ್ತಿ, ಶೋಕ ಮತ್ತು ಗೌರವ ಸ್ಪಷ್ಟವಾಗಿ ಕಾಣುತ್ತದೆ. ಹಿರಿಯರು ಹಳೆಯ ನೆನಪುಗಳನ್ನು ಹೇಳುತ್ತಾರೆ. ಯುವಕರು ಮೊಹರಂ ಸಂಸ್ಕೃತಿಯನ್ನು ಕಲಿಯುತ್ತಾರೆ. ಕವಿತಾಳದ ಮೊಹರಂ ಹಬ್ಬ ಇಂದಿಗೂ ಊರಿನ ಹೆಮ್ಮೆಯಾಗಿ ಉಳಿದಿದೆ. ಇದು ಕವಿತಾಳ ಮೊಹರಂ ದೊಡ್ಡ ಸವಾರಿ, ಭಕ್ತಿಯ ಮತ್ತು ಪರಂಪರೆಯ ಸುಂದರ ಚಿತ್ರ. ಕಟಗರ್
ಮಸೀದಿಯಿಂದ ಆರಂಭವಾದ ಈ ಪವಿತ್ರ ಯಾತ್ರೆ ಊರಿನ ಜನರ ಹೃದಯದಲ್ಲಿ ಫಾರೆವರ್ ಉಳಿಯುತ್ತದೆ. ಕವಿತಾಳದ ಮೊಹರಂ ಹಬ್ಬ ನಮ್ಮ ಸಂಸ್ಕೃತಿ, ಭಾವೈಕ್ಯತೆ ಮತ್ತು ನಂಬಿಕೆಯ ಶಕ್ತಿ ಎಂದು ಹೇಳಿ ಈ ವಿಡಿಯೋ ಮುಗಿಸೋಣ.